ಗುರುಜಿ, ಶಿವಂ ವಾಸ್ತು ಅನ್ನೋ ಸಮಯ ಬಂದಾಯ್ತು. ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ ಶಿವಂ ವಾಸ್ತು ವಿಭಾಗದಲ್ಲಿ? ಶಿವಂ ವಾಸ್ತುವಲ್ಲಿ ಇನ್ನೇನಿದೆ, ಶಿವ ಅನ್ಬೇಕಷ್ಟೇ. ಭಗವಂತ ಕೃಪಾ ಕಟಾಕ್ಷದಲ್ಲಿ ಎಲ್ಲ ಶಿವಂ ವಾಸ್ತುಗೆ ಬಹಳ ಜನಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಆ ಪರಮೇಶ್ವರನ ಸ್ವಾಗತಿಸೋಣ. ಬಹಳ ಸಂತೋಷ. ತಾವೆಲ್ಲ ಬಂದಿರತಕ್ಕಂಥ ವಿಚಾರಕ್ಕೆ ಈ ಶಿವಂ ವಾಸ್ತುವಲ್ಲಿ ಒಳ್ಳೆ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಮೈಲಿಗೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮನೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಮೈಲಿಗೆ ಬರುತ್ತೆ, ಯಾವ್ಯಾವ ರೀತಿಯಲ್ಲ ಸೂತಕ ಬರುತ್ತೆ, ಯಾವ್ಯಾವ ರೀತಿಯಲ್ಲಿ ಇದಕ್ಕೆಲ್ಲ ಪರಿಹಾರ ಉಂಟಾ ಅನ್ನೋದು ತಿಳ್ಕೋಬೇಕು ಅಲ್ವಾ. ಅದಕ್ಕೆ ಮನೆ ಹೊರಗಡೆ ನಾನು ಎಷ್ಟೋ ಜನ ಕೇಳಿದ್ದೀನಿ, ಗೋಮಯ ಗೋಮೂತ್ರ ವಿಸರ್ಜನಾ ಸ್ವರೂಪದಲ್ಲಿ ಹೊರಭಾಗದಲ್ಲಿ ಕೈ ಕಾಲು ತೊಳ್ಕೊಂಡು ಮನೆಗೆ ಬನ್ನಿ ಅಂತ ಎಷ್ಟೋ ಜನ ಹೇಳಿರ್ತೀವಿ. ಯಾಕೆ ಹೇಳ್ತೀವಿ? ಮನೆಯಲ್ಲಿ ಮೈಲಿಗೆಗಳು ಯಾವ ರೀತಿ ಆಗುತ್ತೆ? ಹೆಣ್ಣು ಮಕ್ಕಳ ದಿನಗಳಿದ್ದಾಗ ಮೇಲಿಗೆ ನೀವು ಹೊರಗಡೆ ಹೋಗಿ ಬಂದಿರ್ತೀರ, ಯಾವುದೇ ದೇವ ಪೂಜೆ ಪುನಸ್ಕಾರವನ್ನು ಸೀರೆ ಹಾಕ್ಕೊಂಡು ಹೋಗಿರ್ತೀರ, ಗಂಡಸರು ಬಟ್ಟೆಗಳು ಹಾಕ್ಕೊಂಡು ಹೋಗಿರ್ತಾರೆ, ಮಕ್ಕಳು ಬೇರೆ ಬಟ್ಟೆಗಳು ಹಾಕ್ಕೊಂಡು ಹೋಗಿರ್ತಾರೆ. ಸರಿ, ಹೊರಗಡೆ ಹೆಣ ಹೋಗ್ತಾ ಇರುತ್ತೆ, ಸಾವನ್ನು ಹೋಗ್ತಾ ಇದ್ದ ಸಮಯದಲ್ಲಿ ಮುಟ್ಟು ಬಂದಿರ್ತೀರ. ಈ ರೀತಿ ಮೇಲಿಗೆ ಆಗ್ತಕ್ಕಂಥ ಉಂಟದು. ಅಕಸ್ಮಾತ್ ಬಸ್ಗಳಲ್ಲಿ ಪ್ರಯಾಣ ಮಾಡಿರ್ತಾರೆ, ಯಾವುದೋ ಸಾವಿಗೆ ಹೋಗಿ ಬಂದಿರೋರನ್ನ ಮುಟ್ಟಿರ್ತೀವಿ, ಗೊತ್ತಿರಲ್ಲ. ಹೆಣ್ಣು ಮಕ್ಕಳು ಸಾಧಾರಣವಾಗಿ ಈ ಕಾಲದಲ್ಲಿ ಬಹಳ ಜನ ಕೆಲಸಕ್ಕೆ ಹೋಗ್ತಕ್ಕಂಥವ್ರು, ಅವರು ದಿನಾಚರಣೆಗಳಲ್ಲಿ ದಿನಗಳಿರುತ್ತೆ, ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ, ಅವ್ರನ್ನ ಮುಟ್ಟು ಬಂದಿರ್ತೀವಿ, ಗೊತ್ತಿರಲ್ಲ. ದೇವ್ರ ಮನೇಲಿ ದೀಪ ಹಚ್ಚಂಗಿಲ್ಲ, ಮೈಲಿಗೆ ಗೊತ್ತಿರಲ್ಲ. ಕೈಕಾಲು ತೊಳ್ಕೊಂಬನಿ, ಬಟ್ಟೆನ ಬಿಚ್ಚಾಕಿ ಬೇರೆ ಬಟ್ಟೆಗಳನ್ನು ವಸ್ತ್ರಗಳನ್ನು ಹಾಕ್ಕೊಂಡು ತದನಂತರ ಮನೆಯಲ್ಲಿ. ಅದಕ್ಕೆ ಆ ಕಾಲದಲ್ಲಿ ಏನು ಮಾಡೋರು, ಹೆಣ್ಮಕ್ಳು ಹಿಂದ್ಗಡೆಯಿಂದ ಬರೋರು, ಕೈಕಾಲು ತೊಳ್ಕೊಂಡ್ರು ಸಹ ಆ ಹಳೆ ವಸ್ತ್ರಗಳನ್ನು ಇವತ್ತಿಗೂ ಹೊರಗಡೆ ಬಿಸಾಕ್ಬಿಟ್ಟು. ಯಾಕಂದರೆ ಸರ್ಕಾರದ ಕೆಲಸ ಆ ಕಾಲದಲ್ಲೂ ಹೆಣ್ಮಕ್ಳು ಭಾಳ ಜನ ಯಜಮಾನ್ ಇಲ್ದಿದ್ದವರು, ಇರೋ ಅಂಥವ್ರು, ಕಷ್ಟಪಟ್ಟು ದುಡಿದವರು ಇದ್ದಾರೆ, ಭಾಳ ಜನ ಹೊರಗಡೆ ಹೋಗಿ ದುಡಿದವರು ಇದ್ದಾರೆ. ಎಷ್ಟೋ ಜನ ಇವತ್ತಿನ ದಿವಸ ತನ್ನ ಮಕ್ಕಳಿಗೆ ಸಾಕೋಸ್ಕರ ಆ ಕಷ್ಟವನ್ನು ಪಟ್ಟಿದ್ದಾರೆ. ಎಷ್ಟೋ ಜನ ವುಮೆನ್ಸ್ ಕೋಆಪರೇಟಿವ್ ಸೊಸೈಟಿ ಇದ್ದಾಗೆ ಆ ವುಮೆನ್ಸ್ ಕೋಆಪರೇಟಿವ್ ಆಗಿರ್ತಕ್ಕಂಥ ಸಮಯದಲ್ಲಿ ಎಷ್ಟು ಜನ ವಿಧವೆಯರು ಕೆಲಸ ಮಾಡೋಕ್ಕೆ ಒಂದು ಆಶ್ರಯವನ್ನು ಸರ್ಕಾರ ಕೊಟ್ಟಾಗ ಎಷ್ಟೋ ಜನ ಯಜಮಾನರು ಇಲ್ದಿದ್ದವ್ರು ಎಷ್ಟೋ ಜನ ಕೆಲಸಗಳು ಮಾಡ್ಕೊಂಬಂದಿದ್ದಾರೆ. ಜೀವನ ಪರ್ಯಂತ ಮದುವೆನೇ ಆಗಿಲ್ಲ, ಆದರೆ ಬೇರೆಯವ್ರಿಗೋಸ್ಕರ ತ್ಯಾಗ ಮಾಡೋದು, ಅಕ್ಕ ತಂಗಿರಿಗೆ ಅಣ್ಣ ತಮ್ಮಂದರಿಗೆ ಅಂತ ಹೇಳ್ತಕ್ಕಂಥ ಹೆಂಗಸರು ಭಾಳ ಜನ ಇದ್ದಾರೆ. ಅವರು ಕೂಡ ಆ ತ್ಯಾಗವನ್ನು ಮಾಡೋದು. ಎಷ್ಟೋ ಜನ ಯಜಮಾನರು ಇಲ್ದ್ರೂ ಯಜಮಾನರ ಕೆಲಸಕ್ಕೆ ಹೋಗಲ್ಲ, ಆದರೂ ಸಹ ಹೆಣ್ಮಕ್ಳು ನನ್ನ ಮಕ್ಕಳು ಸಾಕಬೇಕಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಕೆಲಸಕ್ಕೆ ಹೋಗಿರತಕ್ಕಂಥ ಎಷ್ಟೋ ಜನ ಹೆಣ್ಮಕ್ಳು. ಆಗ ಈ ಪರಿಸ್ಥಿತಿ ಮನೆಯಲ್ಲಿ ಮೈಲಿಗೆ, ಪೂರ್ಡು, ಮುಟ್ಟು ಅನ್ನೋದೇ ಬರುತ್ತೆ. ಸೊ ಈ ಮೂರು ಮೈಲಿಗೆಗಳು ಬಂದಿರತಕ್ಕಂಥದ್ದು, ಒಂದು ಹುಟ್ಟಿದಾಗ ಮಕ್ಕಳು, ಅದು ಪೂರ್ಡು, ಸತ್ತಾಗ ಸೂತಕ, ಮಧ್ಯದಲ್ಲಿ ಆ ಹೆಣ್ಣಿಗೆ ಬಂದಿರತಕ್ಕಂಥ 5 ದಿನಗಳ ಒಂದು ಕಾರ್ಯಾಚರಣೆ ಅಂದರೆ ಪೀರಿಯಡ್ಸ್ ಪ್ರಾಬ್ಲಮ್. ಇದಕ್ಕೆ ದುರ್ಗಾಂಬ ಶಂಭ. ಅದಕ್ಕೆ ದುರ್ಗಾ ಏನು ಹೇಳುತ್ತೆ, ಪ್ರತಿದಿನ ಎಲ್ಲರಿಗೂ ಬಾವಿ ನೀರು ಅಂತ ಮೊದಲ ಕಾಲದಲ್ಲಿ ಇತ್ತು. ಬಾವಿಯಲ್ಲಿ ಸ್ನಾನ ಮಾಡಿದಾಗ ಶುಚಿರ್ಭೂತ, ಭೂಗರ್ಭ ಅಂತ ಹೇಳ್ತೀವಿ. ಅದಕ್ಕೆ ದುರ್ಗಾಗೆ ಭೂಗರ್ಭದಲ್ಲಿ ಇರತಕ್ಕಂಥ ನೀರನ್ನು ಸ್ನಾನ ಮಾಡಿದ್ರೆ ಶುಚಿರ್ಭೂತ, ಅಂದರೆ ಗಂಗೆಗಿಂತ ಪವಿತ್ರ ಅಂತೆ. ಅದಕ್ಕೆ ಆ ಕಾಲದಲ್ಲಿ ಎಲ್ಲರ ಮನೇಲೂ ಬಾವಿಗಳಿತ್ತು. ಇವತ್ತು ಎಲ್ಲರ ಮನೇಲೂ ಬೋರ್ವೆಲ್ಗಳನ್ನ ಹಾಕೊಂಡ್ಬಿಟ್ಟಿದ್ದೀವಿ, ಬಾವಿ ಸೇದ್ದಂಗೆ ಆಗಲ್ಲ, ಬಿಡಂಗಿಲ್ಲ. ಆದರೆ ಬಾವಿಗಳೇ ಹಾಕೋಕ್ಕಾಗಲ್ಲ. ಎಷ್ಟೋ ಜನದ ಮನೇಲಿ ಎಷ್ಟು ಜನಕ್ಕೆ ಬಾವಿ ಆ ಕಡೆ ಹಿತ್ತಲಿತ್ತು, ಹಿತ್ತಲ ಕಡೆಯಿಂದ ಬನ್ನಿ ಅನ್ನೋರು, ಒಳಗಡೆನೇ ಬರ್ತಿರಲಿಲ್ಲ. ಯಾವತ್ತು ತಿಳ್ಕೊಳ್ಳಿ, ಎಲ್ಲರೂ ಕೆಲಸಕ್ಕೆ ಹೋಗೋರು ಏನು ಮಾಡೋದು, ಹಿತ್ತಲ ಕಡೆಯಿಂದ ಬರೋರು. ಕೈಕಾಲು ತೊಳ್ಕೊಳಕ್ಕೆ ಬಂದಾಗ ಹಿತ್ತಲ ಕಡೆಯಿಂದ ಬಂದ್ರೂ ಆ ಬಟ್ಟೆ ಅಲ್ಲೇ, ಯಾಕೆಂದರೆ ಶೌಚಾಲಯ ಆಗಲಿ ಬಾತ್ರೂಮ್ ಆಗಲಿ ಎಲ್ಲವೂ ಹಿಂದ್ಗಡೆ ಇರ್ತಿತ್ತು, ಮುಂದ್ಗಡೆ ಇರ್ತಿರಲಿಲ್ಲ. ಆಗ ಮನೆ ಒಳಗೆ ಯಾವ ಮೈಲಿಗೆನೂ ಬರ್ತಿರಲಿಲ್ಲ, ಅಲ್ಲೇ ಬಟ್ಟೆಯನ್ನು ಬಸ್ಸಾಕಿ ಆ ವರಂಡಾನಂತ ಇರ್ತಿತ್ತು ಅಥವಾ ಅಂಗಡಿ ಅಂತ ಇರ್ತಿತ್ತು, ಯಾವುದೋ ಕೋಳಿಯಲ್ಲಿ ಬಿಸಾಕ್ಬಿಟ್ಟು ಬೇರೆ ಬಟ್ಟೆಗಳನ್ನು ಶುಚಿರ್ಭೂತವಾಗಿ ಧರಿಸ್ಕೊಂಡು ಒಳಗಡೆ ಬರ್ತಿದ್ರು. ಈಗ ಹೇಗಿದೆಯಾ ಅಂದರೆ ಹಸು ಕಠಡಿ ಕೂಡ ಏನು ಹೇಳುತ್ತೆ, ಅಕಸ್ಮಾತ್ ಒಂದು ಚೂರು ಮೈಲಿಗೆ ಆದರೂ ತುಳಸಿ ಹೀಗೇ ಮುದ್ರು ಹೋಗೋದಂತೆ. ಮನೆ ಮುಂದೆ ಇರೋ ತುಳಸಿ ನಿಮ್ಗೆ ಗೊತ್ತಿರ್ತಿಲ್ಲ, ಅವಳು ಮೈಲಿಗೆ ಆಗಿದ್ದಾಳೆ ಇಲ್ವಾ ಅಂತ ತೋರ್ಸೋಕೆ ಯಾರೋ ತುಳಸಿ. ಅದಕ್ಕೆ ಇವತ್ತು ನಾವು ಏನು ಹೇಳ್ತೀವಿ, ಮನೆ ಮುಂದಗಡೆ ಉತ್ತರಾಭಿಮುಖಕ್ಕೆ ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಿರಲ್ಲ, ಆದರೂ ಆ ತುಳಸಿ ಏನಕ್ಕೆ ಇಡ್ತೀವಿ ಅಂದರೆ ಎಲೆಗಳು ಹೀಗೆ ಹರಡಿರುತ್ತವೆ, ಒಣಗೋಗಿ ಬಾಡ ಹೋಗುತ್ತೆ. ಯಾರು ಬರ್ತಾರೆ, ಯಾವ ಮೈಲಿಗೆ ಯಾವ ರೀತಿಯಾದ ಸೂಕ್ತ. ಇದು ಪ್ರತಿದಿನ ನಡೆಯುತ್ತೆ. ಪ್ರತಿದಿನ ಹೀಗೆ ಮಾಡಬೇಕಾ? ಖಂಡಿತ ಮಾಡಬೇಕು. ಹೊರಗಡೆ ಹೋಗಿರ್ತಕ್ಕಂಥ ಕೆಲಸದ ಹೆಂಗಸರಾಗಲಿ ಗಂಡಸರಾಗಲಿ ಇದನ್ನು ಮಾಡಿಕೊಳ್ಳೇಬೇಕು. ನೀವು ಬಟ್ಟೆ ಹಾಕ್ಕೊಂಡು ಹೋಗಿರ್ತೀರ, ಶೂಸ್ ಹಾಕ್ಕೊತಾರೆ ಗಂಡಸರು, ಹೆಂಗಸರು ಚಪ್ಪಲಿ ಹಾಕ್ಕೊತಾರೆ. ಹೆಂಗಸರು ಈ ನಡುವೆ ಕಾಲು ಹೊಡಿಯುತ್ತೆ ಅಂದ್ಬಿಟ್ಟು ಪುಟ್ಟು ಶೂಸ್ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಕೈಗಾಲು ನೋವುಗಳು ಅಂದ್ಬಿಟ್ಟು ಹೇಳಿ ಸಾಕ್ಸ್ಗಳು ಹಾಕ್ಕೊತಾರೆ. ಆ ಶೂಸು ಸಾಕ್ಸು ಹಾಕ್ಕೊಂಬಂದಾಗ ನೀವು ಹೊರಗಡೆಯಿಂದ ಆ ಶೂಸನ್ನು ಬಿಚ್ಚಕ್ಕೆ ಬೆಲ್ಟ್ ಹಾಕ್ಲಿಕ್ಕೆ ಕೈ ಮತ್ತೆ ತೊಳ್ಕೊಳ್ಳಲ್ಲ.
ಅದೇ ಕೈಯಲ್ಲಿ ಬಾಗಿಲನ್ನು ಮುಟ್ತೀರಾ. ಬಾಗಿಲಲ್ಲಿ ಏನಕ್ಕೆ ಮುಟ್ತೀರಾ? ಹೀಗೆ ಇಟ್ಕೊಂಡು ಆ ಶೂಸ್ನ ಹೆಂಗೆ ಕಾಲಲ್ಲಿ ತೆಗೆದ್ರೆ ಪರವಾಗಿಲ್ಲ, ಅದನ್ನು ಹೀಗಂದು ಹಾಗೆಂದು ಬೆಲ್ಟ್ ತೆಗೆದು ಹಾಕ್ಕೊಳ್ಳೋದು. ಅಂದರೆ ಕೈಯಲ್ಲಿ ಚಪ್ಪಲಿಗಳನ್ನಾಗಲಿ ಶೂಸ್ಗಳನ್ನಾಗಲಿ ಮುಟ್ಟಿದ್ರೆ ಮತ್ತೆ ಕೈ ಕಾಲು ತೊಳ್ಕೊಳ್ಳೋಲ್ಲ. ಯಾಕೆಂದರೆ ನೆಟ್ಟಿಗೆ ಬಂದಿರ್ತೀರ. ಆ ಕೈ ಕಾಲು ಶುದ್ಧಿ ಇಲ್ಲದೆ ದೀಪವನ್ನು ಹಚ್ಚೋದಾಗಲಿ ಅಡುಗೆಯನ್ನು ಮುಟ್ಟೋದಾಗಲಿ ಆ ದೋಷಗಳು ಮತ್ತೆ ಚಪ್ಪಲಿಯಲ್ಲಿ ಯಾರಿರ್ತಾನೆ? ಶನೇಶ್ವರನು, ಕರ್ಮಸ್ಥಾನಾಧಿಪತಿ. ಗೃಹನಲ್ಲಿ ಗೃಹಂ ವಾಸ್ತು. ಅದಕ್ಕೆ ಶಿವಂ ವಾಸ್ತುವಲ್ಲಿ ಗೃಹ ವಾಸ್ತುಯುತವಾಗಿ ಇದ್ದಬೇಕಾದ್ರೆ, ಮೈಲಿಗೆಗಳೆಲ್ಲ ದೂರ ಇರಬೇಕಾದ್ರೆ ನೀವು ಒಂದೇ ಕೆಲಸವನ್ನು ಮಾಡ್ಬೋದು. ಹೊರಭಾಗದಲ್ಲಿ ಒಂದು ಬಕೀಟ ನೀರನ್ನು ಇಟ್ಟು ಶುಚಿರ್ಭೂತ ಪಡಿಸೋಕ್ಕೆ ಗೋಮಯ ಗೋಮೂತ್ರ. ಅದಕ್ಕೆ ಆ ಗೋಮಯ ಗೋಮೂತ್ರವನ್ನು ಸ್ವಲ್ಪ ಮಟ್ಟಿಗೆ ಒಂದು ಬಕೀಟ್ ನೀರಿಗೆ ಸ್ವಲ್ಪ ಹಾಕಿ ಕಲಸಿ ಅದನ್ನ ಇಟ್ಕೊಂಡಿದ್ರೆ ಕೈ ಕಾಲು ತೊಳ್ಕೊಂಬರೋಕ್ಕೆ ಅವಕಾಶ. ಹಿತ್ತಲಿಲ್ದಿದ್ದವರು, ಅಪಾರ್ಟ್ಮೆಂಟ್ ಇಲ್ದವರು, ಕನಿಷ್ಠ ಪಕ್ಷ ನೀವುಗಳು ಬಂದ ತಕ್ಷಣ ನೇರ ಬಾತ್ರೂಮ್ಗೆ ಹೋಗಬೇಕು. ಬಟ್ಟೆಗಳನ್ನು ಬಿಚ್ಚಾಕ್ಬಿಟ್ಟು ಬೇರೆ ಶುಚಿರ್ಭೂತವಾಗಿರ್ತಕ್ಕಂಥ ವಸ್ತ್ರಗಳು, ಅಂದರೆ ಒಳ ವಸ್ತ್ರಗಳು ಹೊರ ವಸ್ತ್ರಗಳು ಎರಡೂ ಬದಲಾಯಿಸಬೇಕು. ಯಾಕೆಂದರೆ ಒಂದು ಮುಟ್ಟಿರ್ತೀವಿ, ಒಂದು ಮುಟ್ಟಿಲ್ಲ ಗೊತ್ತಿಲ್ಲ. ಯಾಕೆಂದರೆ ನೀವು ಮನೆ ಒಳಗೆ ಬಂದು ನಿಮ್ಮನೆ ದೇವ್ರ ಮನೆಗೆ ಮತ್ತೆ ಹೋಗಬೇಕು, ದೇವ್ರಿಗೊಂದು ನಮಸ್ಕಾರ ಹಾಕಬೇಕು, ಅಥವಾ ಅಡುಗೆಗಳನ್ನ ಮಕ್ಕಳಿಗೆ ಮಾಡಬೇಕು. ಸಾವನ್ನ ಹೋಗಿರ್ತಕ್ಕಂಥ ಪ್ರೇತಾತ್ಮ ನಮ್ಮ ಜೊತೆಗೆ ಬಂದಿರುತ್ತೋ, ಅಥವಾ ಚೊಪ್ಲಿನ ಮುಟ್ಟಿ ಬಂದಿರತಕ್ಕಂಥ ವಿಚಾರ ಗೊತ್ತಿರುತ್ತೋ, ಅಥವಾ ಹೆಣ್ಣು ಮಕ್ಕಳು ಈಚೆ ಆಗಿರ್ತಕ್ಕಂಥವ್ರು ದೋಷವನ್ನು ಮುಟ್ಟಿ ಬಂದಿರ್ತೀವೋ ಗೊತ್ತಿಲ್ಲ. ನಿಮ್ಮ ಮನೆ ಮೈಲಿಗೆ ಆಗ್ತಾ ಇರುತ್ತೆ. ಅದಕ್ಕೆ ಈ ಮನೆ ಮೈಲಿಗೆ ಆಗಬಾರ್ದು ಅಂತ ನಾನು ಏನು ಹೇಳಿದ್ದೆ? ಪಟ್ಟಿಕಾರವನ್ನು ಮೊದಲೇ ಕಂಬಳಿ ದಾರ, ಕಪ್ಪು ಕಂಬಳಿ ದಾರಕ್ಕೆ ಹಾಕಿದ್ದೆ. ಆ ದೃಷ್ಟಿ ಮುಂಭಾಗಲಿಗೆ ಹಾಕಿದ್ದೆ. ನೀವು ಹಿಂಭಾಗಲ ಹೋಗಿದ್ದೀರಾ? ಎಷ್ಟು ಜನಕ್ಕೆ ಹಿಂಭಾಗಲಿದೆ ಇವತ್ತಿನ ದಿವಸ? 80% 100% ಇರೋದೇ 20% ಮನೆಗೆ ಮಾತ್ರ ಹಿತ್ತಲ ಬಾಗಿಲು. ಮಿಕ್ಕಿದ ಅಷ್ಟೂ ಜನಕ್ಕೆ ಖಂಡಿತ ಒಂದೇ ಬಾಗಿಲಿರೋದು. ಯಾಕೆಂದರೆ ಕಾಸ್ಮೋಪಾಲಿಟನ್ ಸಿಟಿ ಅಂದರೆ ಇವತ್ತಿನ ದಿವಸ ಸಿಟಿನಲ್ಲಿ ವಾಸವಾಗಿರ್ತಕ್ಕಂಥ ಅಷ್ಟೂ ಜನಕ್ಕೆ ಹಿತ್ತಲ ಬಾಗಿಲು ಅಂತಿಲ್ಲ. ಕೆಲವ್ರಿಗೆ ಮಾತ್ರ ಇದೆ. ಕೆಲವ್ರಿಗೆ ಹಿತ್ತಲ ಬಾಗಿಲು ಇದ್ರು ಏನು ಗೊತ್ತಾ? ಹೊರಗಡೆಗೆ ಸುತ್ಕೊಂಡು ಹೋಗೋಕ್ಕೆ ಅವಕಾಶಗಳಿಲ್ಲದೆ ಇರತಕ್ಕಂಥದ್ದು. ಯಾರು ಹಂಗೆಲ್ಲ ಸುತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಆದರೆ ಆ ರೀತಿ ನೀವು ಮಾಡ್ಕೊಳ್ಳೋದೇ ಇದ್ದರೆ, ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ, ವಯಸ್ಸಾದವ್ರು ನೀವು ಬಂದ್ರಿ ಅಂತ ಇಟ್ಕೊಳ್ಳಿ, ಚಿಕ್ಕ ಮಕ್ಕಳು ಮನೆ ಒಳಗೆ ಆಟ ಆಡ್ತಿದ್ದ ಪಕ್ಷದಲ್ಲಿ ಏನಮ್ಮ ಚೆನ್ನಾಗಿದೆ ಅಂತ ಆ ದರಿದ್ರ ಈ ಮಗುಗೆ ಬಂದ್ಬಿಡತ್ತಂತೆ. ಅದು ಹೇಗೆ ಬರುತ್ತೆ? ನೀವು ಇವತ್ತೇನು ಫುಡ್ ಇನ್ಫೆಕ್ಷನ್ ಅಂತೀರಾ, ಗಾಳಿ ಇನ್ಫೆಕ್ಷನ್ ಆಗಿರ್ತೀರಾ, ಯಾವುದೋ ಇನ್ಫೆಕ್ಷನ್ ಅಂದಿರ್ತೀರ, ಆ ಬ್ಯಾಕ್ಟೀರಿಯಾ ಆ ಜೊತೆಗೆ ಬಂದಿರುತ್ತೆ, ಗೊತ್ತಾಗಲ್ಲ. ಅದಕ್ಕೆ ಬಟ್ಟೆಗಳಲ್ಲಿರತಕ್ಕಂಥ ಬ್ಯಾಕ್ಟೀರಿಯಾ ಬರಬಾರ್ದು ಅಂತ ಆ ಕಾಲದಲ್ಲಿ ಇದೆಲ್ಲ ಒಂದು ಸಿಸ್ಟಮ್ ಆಗಿಟ್ರು. ಈಗ ಒಂದು ಒಳ್ಳೆ ವಿಶೇಷ ಅಂದರೆ ಏನು ಅಂದರೆ, ಆ ಕಾಲದಲ್ಲಿ ಮಡಿಕೆಗಳಿತ್ತು, ಅಂದರೆ ಮಣ್ಮೆಯ ಪಾತ್ರೆಗಳು. ಈಗ ಸ್ಟೀಲ್ ಪಾತ್ರೆಗಳಿಂದ ಬ್ಯಾಕ್ಟೀರಿಯಾ ಜಾಸ್ತಿ ಎಫೆಕ್ಟ್ ಆಗಲ್ಲ, ಹಾಗೂ ಇಟ್ಕೊಳ್ಳೋಣ. ಆದರೆ ಕೈ ಕಾಲು ತೊಳ್ಕೊಂಡಾದರೂ ಬರಲೇಬೇಕು. ಹಿಂಬಡಿಯಲ್ಲಿ ಇವತ್ತು ವಾಸವಾಗಿರೋ ಶನಿ ನಮ್ಮ ಮನೆಯೊಳಗೆ ಹೇಗಾದರೂ ಹೋಗ್ತಾನೆ. ಅದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಶುಚಿರ್ಭೂತ ಆಗದಿದ್ದರೆ ಪ್ರತಿ ದಿನ ಯಾರಿಗೆ ಸೆಕೆಂಡ್ ಕೊಡ್ತಿರೋ, ಯಾರಿಗೆ ಹೊಗಳ್ತಿರೋ, ಯಾರಿಗೆ ಹೆಗಲ ಮೇಲೆ ಕೈ ಹಾಕೊಂಡಿರ್ತಿರೋ, ಏನಕ್ಕಾದರೂ ತಬ್ಕೊಂಡಿರ್ತಿರೋ, ಏನಕ್ಕಾದರೂ ವಿಶೇಷವಾಗಿರ್ತಕ್ಕಂಥ ಕೈ ಕುಲ್ಕಿರ್ತಿರೋ ಖಂಡಿತ ಗೊತ್ತಿಲ್ಲ. ಒಬ್ರಿಗೊಬ್ರು ಮೈಲಿಗೆ ಇರುತ್ತೋ ಇಲ್ವೋ ಗೊತ್ತಾಗಲ್ಲ. ಇದು ಸಾಧಾರಣವಾಗಿ ಜಾಸ್ತಿ ಪಕ್ಷ ಹೆಣ್ಣು ಮಕ್ಕಳಿಗೆ. ಗಂಡಸರಿಗಾದರೆ ಏನು ಅಂದರೆ ಸಾವು ವಿಚಾರ ಮಾತ್ರ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ, ಮೃತ್ಯೋರ್ಮಹಾಮ್ಯಹಂ ಅಂದಾಗ ಆ ಮೃತ್ಯುಕ್ಕೆ ಅಪಾರವನ್ನು ಮಾಡ್ತಕ್ಕಂಥ ಈ ಒಂದು ದಾರಿದ್ರ್ಯ ಶನೇಶ್ವರನ ಮುಖಾಂತರ ಬರೋದ್ರಿಂದ ಮನೆ ಬಾಗಿಲ ಮುಂದೆ ಏನು ಹಾಕಕ್ಕೆ ಹೇಳಿದೆ? ರಕ್ಷಾ ಕವಚಕ್ಕೆ ಯಾವಾಗಲೂ ಎದುರುಗಡೆ ಆಂಜನೇಯ ಹಾಕಿ ದಾರಿದ್ರ್ಯ ಬರದೇ ಇರಲಿ, ಲಕ್ಷ್ಮೀ ನರಸಿಂಹಸ್ವಾಮಿ ಹಾಕಿ ದಾರಿದ್ರ್ಯ ಬರದೇ ಇರಲಿ, ಹಿಂದ್ಗಡೆ ಬಾಗಿಲಿಗೆ ಮುಂದುಗಡೆ ಬಾಗಿಲಿಗೆ ಏನೇಂತ ಹೇಳಿದ್ದೆ? ಕುದುರೆ ಲಾಳವನ್ನು ಹಾಕಿ ದಾರಿದ್ರ್ಯ ಬರದೇ ಇರಲಿ. ಅದೇ ವಿಚಾರವಾಗಿ ಕುದುರೆಯಲ್ಲಿ ವಿಶೇಷ ಅಲ್ಲದೆ ಹಸುವಿನ ಮೂಗುದಾರ ಕಟ್ಟಾಗಿರ್ತಕ್ಕಂಥದ್ದು ಬಾಗಿಲು ಹಿಂಬದಿಲಿ ಹಾಕಲಿ, ಬಾಗಿಲು ರಕ್ಷಣೆ ಇರಲಿ. ಇಷ್ಟೆಲ್ಲ ಸೌಕರ್ಯ ಮಾಡಿ ಹೆಣದಲ್ಲಿ ಹೋಗ್ತಾ ಇರೋ 10 ಪೈಸೆ 5 ಪೈಸೆ ಹಳೇ ಅಲ್ಯೂಮಿನಿಯಂ ಆಗಲಿ ಅದನ್ನು ಅಲ್ಲಿ ಹಾಕಿ. ಯಾಕೆ ಹಿಂದೆ ಬಾಗಿಲು ಹಾಕಿದರೆ ಇಷ್ಟು ರಕ್ಷಾ ಕವಚ ಇರ್ತಿತ್ತು. ಇಷ್ಟೆಲ್ಲ ಒಳ್ಳೆಯ ರಕ್ಷಾ ಕವಚ ಇದ್ದಾಗ, ಈ ಮನೆ ಸುಭಿಕ್ಷವಾಗಿರ್ತಕ್ಕಂಥ ವಾಸ್ತುಯುತವಾಗಿದ್ದಾಗ ಮನೆಯಲ್ಲಿ ಇಷ್ಟು ಸುಭಿಕ್ಷೆ ಇತ್ತು. ಕೆಲವು ಮನೇಲಿ ಈ ಸುಭಿಕ್ಷೆ ಇಲ್ಲದೇ ಇರೋ ಮನೇಲಿ ಏನು ಮಾಡ್ಬಿಡ್ತಿದ್ರು? ಪ್ರಾಣಿಗಳನ್ನು ಸಾಕ್ತಾರೆ. ಎಷ್ಟು ಬೇಗ ಎಫೆಕ್ಟ್ ಆಗುತ್ತೆ ಅನ್ನೋದು ತಿಳಿಸ್ಕೊಡೋಕ್ಕೆ ನೀವೇನು ಮಾಡಬೇಕು? ನಾಳೆ ದಿವಸ ಆಗಲಿ, ನಾಡಿದ್ದಾಗಲಿ, ಮುಂದಿನ ಭವಿಷ್ಯ ವಿಚಾರವನ್ನಾಗಲಿ, ಮುಂದಿನ ವಾರದಲ್ಲಾಗಲಿ ತಿಳ್ಕೋಬೇಕಾದ್ದು ಶಿವಂ ವಾಸ್ತು ನಿಮಗೋಸ್ಕರನೇ, ಎಂದೆಂದು ನಿಮಗೋಸ್ಕರ ಕಾಯ್ತಾ ಇರಬೇಕು. ಮನೆಯಲ್ಲಿ ಪ್ರಾಣಿ ಸಾಕಬೇಕಾ ಬೇಡವಾ? ಆ ದೋಷಗಳು ಹೇಗೆ ಬರುತ್ತೆ ಅಂತ ಅನ್ನೋದಕ್ಕೆ ಶಿವ ಅನ್ನಕ್ಕೆ ಸಮಯ ಬೇಕು. ಒಟ್ಟಲ್ಲಿ ಗುರುಜಿ ನೀವು ಹೇಳ್ತಿದ್ರೆ ಒಂದು ಅಂಶ ಅಂತೂ ನಮಗೆ ಮನವರಿಕೆ ಆಗತ್ತೆ. ಅದೇನಪ್ಪ ಅಂದ್ರೆ, ನಮ್ಮ ಹಿರಿಯರು ಏನ್ ಇಂತೆಲ್ಲ ಸಂಪ್ರದಾಯಗಳನ್ನ ಇಟ್ಟರು, ಮನೆ ಒಳಗೆ ಬರುವಾಗ ಕಾಲು ತೊಳ್ಕೊಂಡೇ ಬರಬೇಕು ಅಂತೆಲ್ಲ ಏನೇ ಹೇಳಿದ್ರು ಕೂಡ ಅದನ್ನ ಆಚರಣೆಗೆ ನಾವೇನೋ ಮಾಡ್ಕೊಂಡು ಬಂದಿದೀವಿ ಅವ್ರು ಹೇಳಿದ್ರು ಅಂತ. ಆದ್ರೆ ಒಳಗಡೆ ಅವರ ಒಳಮನಸ್ಸಲ್ಲಿ ವೈಜ್ಞಾನಿಕ ಒಂದು ಅಂಶಗಳು ಇರ್ತಿತ್ತು ಅಂತ ಅನ್ಸ್ಬೋದು. ನಾವೇನೀಗ ಕೀಟಾಣುಗಳು ಅಂತ ಹೇಳ್ತೀವಿ, ಬಹುಶಃ ಮಕ್ಕಳಿಗೆ ನೀವು ಹೇಳಿದಂತೆ ಮಕ್ಕಳನ್ನು ಮುಟ್ಟಿದಾಗ ಅವರಿಗೆ ಆವರಿಸ್ಕೊಳ್ಳುತ್ತೆ ಅಂದ್ರೆ ಕೀಟಾಣುಗಳು ಅವರಲ್ಲಿ ಸೇರ್ಕೊಳ್ಳುತ್ತೆ ಅಂತ. ಬಹುಶಃ ಅವರು ವೈಜ್ಞಾನಿಕವಾಗಿ ಅಷ್ಟು ಚೆನ್ನಾಗಿ ಆಗ್ಲೇ ಆಲೋಚನೆ ಮಾಡ್ತಿದ್ರು, ಮುಂದಾಲೋಚನೆ ಮಾಡಿದ್ರು ಅಂತಾನೆ ಹೇಳ್ಬಹುದು.